ನಿಮ್ಮ ಎಲ್ಲಾ ಬಿಪಿಎಲ್ ಕಾರ್ಡ್ದಾರರೇ ಈಗ ಕೇಳಿ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಅತಿ ದೊಡ್ಡ ಸುದ್ದಿ. ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್? ಆದಾಯ ಮಿತಿ ಹೆಚ್ಚಾದರೆ ನಿಮ್ಮ ಕಾರ್ಡ್ ಸುರಕ್ಷಿತವಾಗುತ್ತಾ ಅಥವಾ ಕಳೆದು ಹೋಗುತ್ತಾ? ಈ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ಎಲ್ಲ ರಹಸ್ಯಗಳು ಬಯಲಾಗುತ್ತವೆ. ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ ಕನ್ನಡ ಮಾಹಿತಿ ಮನೆಗೆ. ನಾನು ನಿಮ್ಮ ಸ್ನೇಹಿತ ಮತ್ತು ವಿಶ್ವಾಸಾರ್ಹ ನ್ಯೂಸ್ ರಿಪೋರ್ಟರ್. ಇಂದು ನಾವು ತಂದಿರುವ ಈ ಸುದ್ದಿ ಲಕ್ಷಾಂತರ ಬಡ ಕುಟುಂಬಗಳ ಜೀವನವನ್ನು ಬದಲಾಯಿಸಬಹುದು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಇರುವವರೇ ನಿಮ್ಮ ಕಾರ್ಡ್ ಭವಿಷ್ಯ ಏನಾಗುತ್ತದೆ ಎಂದು ತಿಳಿಯಲು ಈಗಲೇ ಈ ವಿಡಿಯೋ ಅಂತ್ಯದವರೆಗೂ ಜೊತೆಯಲ್ಲೇ ಇರಿ. ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಎಲ್ಲಾ ನೋಟಿಫಿಕೇಶನ್ ಆನ್ ಮಾಡಿ. ಹೀಗೆ ಮಾಡಿದರೆ ಮುಂದಿನ ಎಲ್ಲಾ ಮುಖ್ಯ ಸುದ್ದಿಗಳು ನಿಮಗೆ ಮೊದಲು ಬರುತ್ತವೆ. ಈ ಸುದ್ದಿ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ತುಂಬುತ್ತಿದೆ? ನಿಮ್ಮ ಬಿಪಿಎಲ್ ಕಾರ್ಡ್ ಸುರಕ್ಷಿತವಾಗಿದೆಯಾ ಅಥವಾ ಅಪಾಯದಲ್ಲಿದೆಯಾ? ಆದಾಯ ಮಿತಿ ಹೆಚ್ಚಿಸಿದರೆ ಹೊಸದಾಗಿ ಯಾರು ಲಾಭ ಪಡೆಯುತ್ತಾರೆ, ಯಾರು ನಷ್ಟವಾಗುತ್ತಾರೆ? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರುವುದು ಸಹಜ. ಆದರೆ ಈ ವಿಡಿಯೋದಲ್ಲಿ ಎಲ್ಲಾ ಉತ್ತರಗಳು ಇವೆ. ಬನ್ನಿ ನೇರವಾಗಿ ಸುದ್ದಿಗೆ. ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳಿಗೆ ದೊಡ್ಡ ಆದಾಯ ಮಿತಿ ಹೆಚ್ಚಿಸುವ ಯೋಚನೆಯಲ್ಲಿದೆ ಎಂದು ತಿಳಿದು ಬಂದಿದೆ. ಇದು ನಿಜವಾಗಿಯೂ ಲಕ್ಷಾಂತರ ಕುಟುಂಬಗಳಿಗೆ ದೊಡ್ಡ ಲಾಭವಾಗಬಹುದು. ಆದರೆ ಈಗಾಗಲೇ 4,32,000 ಕಾರ್ಡ್ಗಳು ಎಪಿಎಲ್ಗೆ ಬದಲಾಗುತ್ತಿವೆ ಎಂದು ಕೇಳಿದ್ದೀರಾ? ಇದರ ಹಿಂದಿನ ಸತ್ಯ ಏನು? ನಿಮ್ಮ ಕಾರ್ಡ್ ಸುರಕ್ಷಿತವಾಗಿದೆಯಾ ಅಥವಾ ಅಪಾಯದಲ್ಲಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ವಿಡಿಯೋ ಅಂತ್ಯದವರೆಗೂ ಜೊತೆಯಲ್ಲೇ ಇರಿ. ಸ್ನೇಹಿತರೆ, ಊರಿನಲ್ಲಿ ಎಲ್ಲರೂ ಮಾತಾಡುತ್ತಿರುವುದು ಈ ಬಿಪಿಎಲ್ ಪಡಿತರ ಚೀಟಿಯ ಬಗ್ಗೆಯೇ. ಯಾರಿಗೆ ಕಾರ್ಡ್ ಇದೆಯೋ ಅವರಿಗೆ ಅಕ್ಕಿ, ಬೇಳೆ, ಸಕ್ಕರೆ ಎಲ್ಲ ಸಬ್ಸಿಡಿ ದರದಲ್ಲಿ ಸಿಗುತ್ತದೆ. ಆದರೆ ಈಗ ಸರ್ಕಾರ ಒಂದು ದೊಡ್ಡ ನಿರ್ಧಾರಕ್ಕೆ ಸಿದ್ಧವಾಗುತ್ತಿದೆ. ವಾರ್ಷಿಕ ಆದಾಯದ ಮಿತಿಯನ್ನು ಹೆಚ್ಚಿಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಇದರಿಂದ ಹೊಸದಾಗಿ ಅನೇಕರು ಬಿಪಿಎಲ್ ಕಾರ್ಡ್ ಪಡೆಯುವ ಅವಕಾಶ ಸಿಗುತ್ತದೆ ಎಂದು ತಿಳಿದು ಬಂದಿದೆ. ಆದರೆ ಇದು ನಿಜವಾಗಿಯೂ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರುವುದು ಸಹಜ. ಬನ್ನಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಈಗಿರುವ ಆದಾಯ ಮಿತಿ ಹಲವು ವರ್ಷಗಳ ಹಿಂದಿನದು. ಆಗಿನ ಕಾಲದಲ್ಲಿ ಒಂದು ಕುಟುಂಬದ ಆದಾಯ ಕಡಿಮೆ ಇತ್ತು. ಆದರೆ ಈಗ ಕೂಲಿ ದರ ಹೆಚ್ಚಾಗಿದೆ, ಜೀವನ ವೆಚ್ಚ ಏರಿದೆ, ಬೆಲೆಗಳು ಗಗನ ಸ್ಪರ್ಶಿಸುತ್ತಿವೆ. ಹೀಗಾಗಿ ಹಳೆಯ ಮಿತಿಯಿಂದಾಗಿ ನಿಜವಾಗಿಯೂ ಬಡವರಾದ ಅನೇಕ ಕುಟುಂಬಗಳು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಸರ್ಕಾರ ಇದನ್ನು ಗಮನಿಸಿ ಹೊಸ ಮಿತಿ ನಿಗದಿಪಡಿಸುವ ಯೋಚನೆ ಮಾಡುತ್ತಿದೆ. ಇದು ದಿನಗೂಲಿ ಕೆಲಸ ಮಾಡುವವರಿಗೆ, ಸಣ್ಣ ವ್ಯಾಪಾರಿಗಳಿಗೆ, ಕೃಷಿ ಕೂಲಿಕಾರರಿಗೆ ದೊಡ್ಡ ನೆರವಾಗಬಹುದು. ಆದರೆ ಈ ಹೆಚ್ಚಳ ಎಷ್ಟು ಇರುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆಡಳಿತ ಸುಧಾರಣಾ ಆಯೋಗದ ವರದಿ ಸಚಿವ ಸಂಪುಟದ ಮುಂದೆ ಬರಲಿದೆ. ಅಲ್ಲಿ ಚರ್ಚೆಯಾದ ನಂತರ ಅಂತಿಮ ನಿರ್ಧಾರ ಬರುತ್ತದೆ. ಇದು ಎಷ್ಟು ದಿನಗಳಲ್ಲಿ ಜಾರಿಗೆ ಬರುತ್ತದೆ ಎಂದು ನೀವು ಯೋಚಿಸುತ್ತಿರಬಹುದು. ಸಚಿವ ಸಂಪುಟ ಅನುಮೋದಿಸಿದ ತಕ್ಷಣ ಜಾರಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಒಂದು ಮುಖ್ಯ ವಿಷಯ, ಸರ್ಕಾರ ಈಗಾಗಲೇ ಅನುಮಾನಾಸ್ಪದ ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆ ಮಾಡಿದೆ. ಸುಮಾರು 7,80,000 ಕಾರ್ಡ್ಗಳನ್ನು ಪರಿಶೀಲಿಸಿದ್ದಾರೆ. ಅದರಲ್ಲಿ 4,32,000 ಕಾರ್ಡ್ಗಳು ಅರ್ಹತೆ ಇಲ್ಲ ಎಂದು ಕಂಡುಬಂದಿದೆ. ಅವುಗಳನ್ನು ಎಪಿಎಲ್ಗೆ ಬದಲಾಯಿಸುವ ಕೆಲಸ ನಡೆಯುತ್ತಿದೆ. ಇದು ಕೇಳಿದ ಕೂಡಲೇ ನಿಮಗೆ ಭಯವಾಗುತ್ತಿದೆಯಾ? ನಿಮ್ಮ ಕಾರ್ಡ್ ಸಹ ಅಪಾಯದಲ್ಲಿದೆಯಾ ಎಂದು ಆತಂಕ ಪಡಬೇಡಿ. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಅರ್ಹ ಕುಟುಂಬಗಳ ಕಾರ್ಡ್ ರದ್ದು ಮಾಡುವುದಿಲ್ಲ. ಕೇವಲ ಅರ್ಹತೆ ಇಲ್ಲದವರಿಗೆ ಮಾತ್ರ ಬದಲಾವಣೆ. 55,000ಕ್ಕೂ ಹೆಚ್ಚು ಕಾರ್ಡ್ಗಳು ಬಿಪಿಎಲ್ ಆಗಿಯೇ ಮುಂದುವರಿಯುತ್ತವೆ. ಉಳಿದವುಗಳ ಪರಿಶೀಲನೆ ಇನ್ನೂ ನಡೆಯುತ್ತಿದೆ. ತಪ್ಪು ಬದಲಾವಣೆ ಆಗಿದೆ ಎಂದು ಭಾವಿಸುವವರು ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿ ಮರುಪರಿಶೀಲನೆ ಪಡೆಯಬಹುದು. ಇದು ತುಂಬಾ ಮುಖ್ಯವಾದ ಮಾಹಿತಿ. ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಮತ್ತು ಅಗತ್ಯ ಬಿದ್ದಾಗ ಕ್ರಮ ತೆಗೆದುಕೊಳ್ಳಿ. ಸ್ನೇಹಿತರೆ, ಈ ಬದಲಾವಣೆಯ ಹಿಂದೆ ಸರ್ಕಾರದ ಉದ್ದೇಶ ಏನು? ನಿಜವಾದ ಬಡವರಿಗೆ ಸೌಲಭ್ಯ ತಲುಪಿಸುವುದು. ಹಳೆಯ ಮಿತಿಯಿಂದಾಗಿ ಅನೇಕರು ಹೊರಗುಳಿಯುತ್ತಿದ್ದರು. ಈಗ ಹೊಸ ಮಿತಿ ಬಂದರೆ ಈಗಿನ ಮಿತಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಇರುವ ಬಡ ಕುಟುಂಬಗಳು ಸಹ ಬಿಪಿಎಲ್ ಕಾರ್ಡ್ ಪಡೆಯುವ ಅವಕಾಶ ಸಿಗುತ್ತದೆ. ಹೊಸದಾಗಿ ಅರ್ಜಿ ಹಾಕುತ್ತಿರುವವರಿಗೆ ಇದು ದೊಡ್ಡ ನೆರವು. ಕಲ್ಯಾಣ ಯೋಜನೆಗಳ ಲಾಭ ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತದೆ. ಇದರಿಂದ ಸರ್ಕಾರದ ಸಂಪನ್ಮೂಲ ಸರಿಯಾದ ಕಡೆಗೆ ಹರಿಯುತ್ತದೆ. ಆದರೆ ಇನ್ನೂ ಅಂತಿಮ ಆದೇಶ ಬಂದಿಲ್ಲ. ಆದ್ದರಿಂದ ಎಲ್ಲರೂ ತಾಳ್ಮೆಯಿಂದ ಇರಿ. ಸುದ್ದಿ ಬಂದ ತಕ್ಷಣ ನಮ್ಮ ಚಾನೆಲ್ನಲ್ಲಿ ತಿಳಿಸುತ್ತೇವೆ. ಈಗ ಇನ್ನೊಂದು ಕುತೂಹಲಕರ ಪ್ರಶ್ನೆ, ಹೊಸ ಮಿತಿ ಬಂದರೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ? ಊಹಿಸಿ ನೋಡಿ. ಕಡಿಮೆ ದರದಲ್ಲಿ ಹೆಚ್ಚು ಅಕ್ಕಿ ಸಿಗುತ್ತದೆ. ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ಕುಟುಂಬದ ಆರ್ಥಿಕ ಭಾರ ಕಡಿಮೆಯಾಗುತ್ತದೆ. ಲಕ್ಷಾಂತರ ಕುಟುಂಬಗಳು ಈ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದರೆ ಪರಿಶೀಲನೆಯಲ್ಲಿ ಅರ್ಹತೆ ಇಲ್ಲ ಎಂದು ಕಂಡುಬಂದವರು ಎಪಿಎಲ್ಗೆ ಹೋಗುತ್ತಾರೆ. ಅಲ್ಲಿ ಸಬ್ಸಿಡಿ ಕಡಿಮೆ ಆದ್ದರಿಂದ ಸರಿಯಾದ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಆದಾಯ ಪ್ರಮಾಣ ಪತ್ರ, ಕುಟುಂಬದ ವಿವರಗಳು ಎಲ್ಲ ಸರಿಯಾಗಿರಲಿ. ತಪ್ಪು ಆದರೆ ಮರುಪರಿಶೀಲನೆಗೆ ಅವಕಾಶ ಇದೆ. ಸರ್ಕಾರ ಅರ್ಹರನ್ನು ರಕ್ಷಿಸುತ್ತದೆ ಎಂದು ಭರವಸೆ ನೀಡಿದೆ. ಸ್ನೇಹಿತರೆ, ಈ ಸುದ್ದಿಯನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬಿಪಿಎಲ್ ಎಂದರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವವರಿಗೆ. ಇದಕ್ಕೆ ಆದಾಯ ಮಿತಿ ಮುಖ್ಯ. ಈಗಿನ ಮಿತಿ ಹಳೆಯದು ಎಂದು ಸರ್ಕಾರ ಒಪ್ಪಿಕೊಂಡಿದೆ. ದಿನಗೂಲಿ ಕಾರ್ಮಿಕರು ಈಗ ಹೆಚ್ಚು ಸಂಪಾದಿಸುತ್ತಾರೆ, ಆದರೆ ಅದು ಬಡತನ ರೇಖೆಗೆ ಹತ್ತಿರವಾಗಿದೆ. ಹೀಗಾಗಿ ಹೊಸ ಮಿತಿ ಬಂದರೆ ಅವರಿಗೆ ಸಹಾಯ. ಇದು ಸಮಾಜದ ಸಮತೋಲನಕ್ಕೆ ಸಹಾಯಕ. ಸರ್ಕಾರದ ಯೋಜನೆಗಳು ಸರಿಯಾದ ಜನರಿಗೆ ತಲುಪುತ್ತವೆ. ಈಗಿನ ಪರಿಸ್ಥಿತಿಯಲ್ಲಿ ಜೀವನ ವೆಚ್ಚ ಏರಿದ್ದರಿಂದ ಬಡವರು ಹೆಚ್ಚು ಕಷ್ಟಪಡುತ್ತಿದ್ದಾರೆ. ಈ ನಿರ್ಧಾರ ಅವರಿಗೆ ಆಶಾಕಿರಣವಾಗಬಹುದು. ಆದರೆ ಎಲ್ಲಾ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ಅರ್ಹರು ಹೊರಗುಳಿಯಬಾರದು, ಅನರ್ಹರು ಒಳಗೆ ಬರಬಾರದು. ಇದೇ ಸರ್ಕಾರದ ಗುರಿ. ಇನ್ನು ಕೆಲವು ಮುಖ್ಯ ಸಲಹೆಗಳು.
ನಿಮ್ಮ ಬಿಪಿಎಲ್ ಕಾರ್ಡ್ ಇದ್ದರೆ ಎಲ್ಲಾ ದಾಖಲೆಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಯಾವುದೇ ಪರಿಶೀಲನೆಗೆ ಕರೆ ಬಂದರೆ ಸಿದ್ಧರಾಗಿರಿ. ತಹಶೀಲ್ದಾರ್ ಕಚೇರಿ ಸಂಪರ್ಕಿಸುವುದು ಹೇಗೆ ಎಂದು ತಿಳಿದುಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನ ತಿಳಿದುಕೊಳ್ಳಿ. ಇದರಿಂದ ತೊಂದರೆ ತಪ್ಪಿಸಬಹುದು. ಹೊಸ ಕಾರ್ಡ್ ಅರ್ಜಿ ಹಾಕುವವರು ಸಹ ಈ ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಿ. ಇದು ಅವಕಾಶವಾಗಬಹುದು. ಸರ್ಕಾರದ ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ವಿವರವಾಗಿ ತಿಳಿಸುತ್ತೇವೆ. ಆದ್ದರಿಂದ ಜೊತೆಯಲ್ಲೇ ಇರಿ. ಈ ಸುದ್ದಿಯ ಸಾರಾಂಶ ಹೇಳುವುದಾದರೆ, ಬಿಪಿಎಲ್ ಕಾರ್ಡ್ ದಾರರಿಗೆ ದೊಡ್ಡ ಬೆಳವಣಿಗೆ. ಆದಾಯ ಮಿತಿ ಹೆಚ್ಚಿಸುವ ಪ್ರಸ್ತಾಪ ಪರಿಶೀಲನೆಯಲ್ಲಿದೆ. ಒಂದೆಡೆ ಅನರ್ಹ ಕಾರ್ಡ್ಗಳು ಎಪಿಎಲ್ಗೆ ಬದಲಾಗುತ್ತಿವೆ, ಮತ್ತೊಂದೆಡೆ ಅರ್ಹರಿಗೆ ಹೆಚ್ಚು ಅವಕಾಶ. ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವಾಗುವ ಸಾಧ್ಯತೆ ಇದೆ. ಆದರೆ ಅಂತಿಮ ನಿರ್ಧಾರ ಸಚಿವ ಸಂಪುಟದಿಂದ ಬರಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಕಾರ್ಡ್ ಬಗ್ಗೆ ಏನಾದರೂ ಅನುಭವ ಇದ್ದರೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನೂ ಹೆಚ್ಚು ಮುಖ್ಯ ಸುದ್ದಿಗಳು, ಸರ್ಕಾರಿ ಯೋಜನೆಗಳ ಮಾಹಿತಿ, ಸಲಹೆಗಳು ನಿಮಗಾಗಿ ಕಾದಿವೆ. ಧನ್ಯವಾದಗಳು. ನಿಮ್ಮ ಕನ್ನಡ ಮಾಹಿತಿ ಮನೆ. ಜಾಗೃತೆಯಿಂದಿರಿ. ಸುದ್ದಿಗಳನ್ನು ನಂಬುವ ಮುನ್ನ ಪರಿಶೀಲಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲ ಒಳ್ಳೆಯದಾಗಲಿ. ಈಗ ನೀವು ಯೋಚಿಸುತ್ತಿರುವುದು ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆಯೇ ಅಲ್ಲವೇ? ಹೊಸ ಆದಾಯ ಮಿತಿ ಬಂದರೆ ನಿಮ್ಮ ದಿನನಿತ್ಯದ ಖರ್ಚು ಹೇಗೆ ಕಡಿಮೆಯಾಗುತ್ತದೆ ಊಹಿಸಿ ನೋಡಿ. ಅಕ್ಕಿ, ಬೇಳೆ, ಸಕ್ಕರೆ ಕಡಿಮೆ ಬೆಲೆಗೆ ಸಿಗುವುದರಿಂದ ಕುಟುಂಬದ ಆಹಾರ ಸುರಕ್ಷಿತವಾಗುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವ ಅವಕಾಶ ಹೆಚ್ಚಾಗುತ್ತದೆ. ಆರೋಗ್ಯ ಸೌಲಭ್ಯಗಳು ಸುಲಭವಾಗುತ್ತವೆ. ಇದು ನಿಜವಾಗಿಯೂ ಬಡತನದಿಂದ ಹೊರಬರಲು ಸಹಾಯ ಮಾಡುತ್ತದೆ. ಆದರೆ ಸರ್ಕಾರದ ಪರಿಶೀಲನೆಯಲ್ಲಿ ನಿಮ್ಮ ಕಾರ್ಡ್ ಅರ್ಹವಾಗಿದೆಯಾ ಎಂದು ಪರೀಕ್ಷೆ ಆಗುತ್ತದೆ. ಇಲ್ಲಿ ಸರಿಯಾದ ದಾಖಲೆಗಳು ತುಂಬಾ ಮುಖ್ಯ. ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಿ. ನಿಮ್ಮ ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಸಂಬಂಧಿತ ಎಲ್ಲಾ ಕಾಗದ ಪತ್ರಗಳನ್ನು ಸುರಕ್ಷಿತವಾಗಿಡಿ. ತಪ್ಪು ಆದರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮರುಪರಿಶೀಲನೆ ಕೇಳಿ. ಸರ್ಕಾರ ಅರ್ಹರನ್ನು ರಕ್ಷಿಸುತ್ತದೆ ಎಂದು ಭರವಸೆ ನೀಡಿದೆ. ಇದು ಕೇವಲ ಸುದ್ದಿಯಲ್ಲ, ನಿಮ್ಮ ಜೀವನದ ಭಾಗವಾಗಬಹುದು. ಲಕ್ಷಾಂತರ ಜನರು ಈ ಬದಲಾವಣೆಯಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಆದರೆ ಅನರ್ಹರು ಹೊರಗುಳಿಯುವುದು ಸಹ ಸರಿಯಾದುದು. ಏಕೆಂದರೆ ನಿಜವಾದ ಬಡವರಿಗೆ ಸೌಲಭ್ಯ ತಲುಪಬೇಕು. ಹಳೆಯ ಮಿತಿ ಹಲವು ವರ್ಷಗಳ ಹಿಂದಿನದು. ಈಗಿನ ಸಮಯದಲ್ಲಿ ಅದು ಸರಿಯಾಗುವುದಿಲ್ಲ. ದಿನಗೂಲಿ ಕೆಲಸಗಾರರು ಹೆಚ್ಚು ಸಂಪಾದಿಸುತ್ತಾರೆ, ಆದರೆ ಅವರ ಜೀವನ ಇನ್ನೂ ಕಷ್ಟಕರವಾಗಿದೆ. ಹೊಸ ಮಿತಿ ಬಂದರೆ ಅವರಿಗೆ ದೊಡ್ಡ ಉಪಕಾರವಾಗುತ್ತದೆ. ಸಣ್ಣ ವ್ಯಾಪಾರಿಗಳು, ಕೃಷಿ ಕೂಲಿಕಾರರು ಎಲ್ಲರೂ ಲಾಭ ಪಡೆಯುವ ಸಾಧ್ಯತೆ ಇದೆ. ಈಗ ನೀವು ಯೋಚಿಸಿ, ನಿಮ್ಮ ಊರಿನಲ್ಲಿ ಎಷ್ಟು ಜನರು ಈ ಸುದ್ದಿಯನ್ನು ಕಾಯುತ್ತಿದ್ದಾರೆ. ಎಲ್ಲರೂ ತಮ್ಮ ಕಾರ್ಡ್ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಆದರೆ ಸತ್ಯ ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ. ನಾವು ನಿಮಗೆ ಎಲ್ಲಾ ವಿವರಗಳನ್ನು ಸರಳವಾಗಿ ತಿಳಿಸುತ್ತಿದ್ದೇವೆ. ಸರ್ಕಾರದ ಉದ್ದೇಶ ನಿಜವಾದ ಬಡವರಿಗೆ ಸಹಾಯ ಮಾಡುವುದು. ಯೋಜನೆಗಳು ಸರಿಯಾದವರಿಗೆ ತಲುಪುವುದು. ಇದರಿಂದ ಸಮಾಜದಲ್ಲಿ ಸಮತೋಲನ ಬರುತ್ತದೆ. ಜೀವನ ವೆಚ್ಚ ಏರಿಕೆಯಿಂದ ಕಷ್ಟಪಡುತ್ತಿರುವವರಿಗೆ ಇದು ಆಶಯ ಕಿರಣ. ಆದರೆ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ಅರ್ಹರು ಯಾರೂ ಹೊರಗುಳಿಯಬಾರದು, ಅನರ್ಹರು ಒಳಗೆ ಬರಬಾರದು. ಇದೇ ಗುರಿ. ಈಗ ನಿಮ್ಮ ಕಾರ್ಡ್ ಇದ್ದರೆ ಏನು ಮಾಡಬೇಕು? ಎಲ್ಲಾ ದಾಖಲೆಗಳನ್ನು ತಯಾರು ಮಾಡಿ ಪರಿಶೀಲನೆಗೆ ಸಿದ್ಧರಾಗಿ. ತಹಶೀಲ್ದಾರ್ ಕಚೇರಿಯಲ್ಲಿ ಸಹಾಯ ಪಡೆಯಿರಿ. ಅರ್ಜಿ ಸಲ್ಲಿಸುವ ವಿಧಾನ ತಿಳಿದುಕೊಳ್ಳಿ. ಇದು ನಿಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ. ಹೊಸ ಅರ್ಜಿ ಹಾಕುವವರು ಈ ಬದಲಾವಣೆಯನ್ನು ಗಮನಿಸಿ. ಅರ್ಜಿ ಸಲ್ಲಿಸಿ. ಇದು ನಿಮಗೆ ದೊಡ್ಡ ಅವಕಾಶವಾಗಬಹುದು. ಸರ್ಕಾರದ ಎಲ್ಲಾ ಯೋಜನೆಗಳ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಲಭ್ಯ. ಆದ್ದರಿಂದ ಜೊತೆಯಲ್ಲೇ ಇರಿ. ಈ ಬದಲಾವಣೆಯಿಂದ ಲಕ್ಷಾಂತರ ಕುಟುಂಬಗಳು ಪ್ರಯೋಜನ ಪಡೆಯುತ್ತವೆ. ಅನರ್ಹ ಕಾರ್ಡ್ಗಳು ಎಪಿಎಲ್ಗೆ ಹೋಗುತ್ತವೆ. ಅರ್ಹರಿಗೆ ಹೆಚ್ಚು ಸೌಲಭ್ಯ. ಇದು ಸರ್ಕಾರದ ಸಂಪನ್ಮೂಲ ಸರಿಯಾದ ಕಡೆ ಬಳಸುವ ಉತ್ತಮ ಕ್ರಮ. ಆದರೆ ಅಂತಿಮ ನಿರ್ಧಾರ ಬರಲು ಸ್ವಲ್ಪ ಸಮಯ ಬೇಕು. ತಾಳ್ಮೆಯಿಂದ ಇರಿ. ನಾವು ಸುದ್ದಿ ಬಂದ ತಕ್ಷಣ ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ವಿವರಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ. ಹೊಸ ಮಿತಿ ಬಂದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಬದಲಾವಣೆ ಬರುತ್ತದೆ ಎಂದು ಯೋಚಿಸಿ. ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ, ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುತ್ತದೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಇದು ಕೇವಲ ಕಾರ್ಡ್ ಅಲ್ಲ, ನಿಮ್ಮ ಕನಸುಗಳನ್ನು ಈಡೇರಿಸುವ ಸಾಧನ. ಆದರೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳಿ. ತಪ್ಪು ತಿಳುವಳಿಕೆಯಿಂದ ದೂರವಿರಿ. ನಮ್ಮ ಚಾನೆಲ್ನಲ್ಲಿ ಎಲ್ಲಾ ಸತ್ಯಗಳು ಇವೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿರುವ ಎಲ್ಲಾ ಮಾಹಿತಿ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ್ದು. ನಿಮ್ಮ ಜೀವನಕ್ಕೆ ನೆರವಾಗುತ್ತದೆ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಹಂಚಿಕೊಳ್ಳಿ. ಇನ್ನೂ ಹೆಚ್ಚು ಸುದ್ದಿಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು. ಜಾಗೃತೆಯಿಂದಿರಿ. ಒಳ್ಳೆಯದಾಗಲಿ. ಈ ಸುದ್ದಿಯನ್ನು ಪೂರ್ತಿ ಅರ್ಥ ಮಾಡಿಕೊಂಡು ನಿಮ್ಮ ಸುತ್ತಮುತ್ತಲಿನವರಿಗೆ ತಿಳಿಸಿ. ಎಲ್ಲರೂ ಲಾಭ ಪಡೆಯಲಿ. ಇದು ನಿಮ್ಮ ಕನ್ನಡ ಮಾಹಿತಿ ಮನೆಯಿಂದ ಬಂದ ಉಪಯುಕ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಇವೆ. ಆದ್ದರಿಂದ ವಿಡಿಯೋ ಅಂತ್ಯದವರೆಗೂ ನೋಡಿ. ಎಲ್ಲಾ ರಹಸ್ಯಗಳು ಬಯಲಾಗುತ್ತವೆ. ಈ ರೀತಿಯ ಸುದ್ದಿಗಳು ನಿಮ್ಮ ಜೀವನವನ್ನು ಸುಧಾರಿಸುತ್ತವೆ. ಆದರೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಿ. ದಾಖಲೆಗಳನ್ನು ಸಿದ್ಧಪಡಿಸಿ. ಸರ್ಕಾರಿ ಕಚೇರಿಗಳಲ್ಲಿ ಸಹಾಯ ಪಡೆಯಿರಿ. ಇದು ನಿಮ್ಮ ಹಕ್ಕು ರಕ್ಷಣೆಗೆ ಸಹಾಯ ಮಾಡುತ್ತದೆ. ಬಿಪಿಎಲ್ ಕಾರ್ಡ್ ದಾರರಾಗಿ ನೀವು ಅರ್ಹರಾಗಿದ್ದರೆ ಯಾವುದೇ ಭಯವಿಲ್ಲ. ಸರ್ಕಾರ ರಕ್ಷಿಸುತ್ತದೆ. ಇದು ದೊಡ್ಡ ಬದಲಾವಣೆಯ ಕಾಲ. ಲಕ್ಷಾಂತರ ಜನರ ಜೀವನಕ್ಕೆ ಹೊಸ ಬೆಳಕು ಬೀರುತ್ತದೆ. ನಿಮ್ಮ ಕುಟುಂಬವು ಇದರ ಭಾಗವಾಗಲಿ. ಈ ವಿಡಿಯೋದ ಮೂಲಕ ನಾವು ನಿಮ್ಮನ್ನು ಜಾಗೃತಗೊಳಿಸುತ್ತಿದ್ದೇವೆ. ಎಲ್ಲಾ ಸುದ್ದಿಗಳನ್ನು ನಂಬುವ ಮುನ್ನ ಪರಿಶೀಲಿಸಿ. ನಮ್ಮ ಚಾನೆಲ್ನಲ್ಲಿ ಸತ್ಯಗಳು ಮಾತ್ರ ಇವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಲ್ಲಾ ಅಪ್ಡೇಟ್ಗಳು ನಿಮಗೆ ತಲುಪಲಿ. ಈ ಸುದ್ದಿ ನಿಮಗೆ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಜನರು ತಿಳಿಯಲಿ. ಧನ್ಯವಾದಗಳು.